ಜಾನುವಾರುಗಳಿಗೆ ನೀರು ಕುಡಿಸೋದಕ್ಕೆ ಕೆರೆಗೆ ತೆರಳಿದ ಸಂದರ್ಭದಲ್ಲಿ ಕಾಲು ಜಾರಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸಮೀಪದ ಓಂ ನಗರದಲ್ಲಿ ನಡೆದಿದೆ. 17 ವರ್ಷದ ಮಿಥುನ್ ಹಾಗೂ ಭರತ್ ಮೃತ ದುರ್ದೈವಿಗಳು. ಮಿಥುನ್ ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರೆ ಭರತ್ ಪ್ರಥಮ ಪಿಯುಸಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ಜಾನುವಾರುಗಳಿಗೆ ನೀರು ಕುಡಿಸುವ ವೇಳೆ ಒಬ್ಬ ಬಿದ್ದಾಗ ಮತ್ತೊಬ್ಬ ಆತನ ಸಹಾಯಕ್ಕೆ ಧಾವಿಸಿದ್ದಾನೆ. ಆದ್ರೆ ಈ ವೇಳೆ ಇಬ್ಬರು ಕೆಸರಲ್ಲಿ ಸಿಕ್ಕಾಕೊಂಡು ಮೇಲೆ ಬರೋದಕ್ಕೆ ಆಗದೆ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ. ಇಬ್ಬರು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರ ಕುಟುಂಬಕ್ಕೆ ಸೇರಿದವರಾಗಿದ್ದು, ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸುದ್ದಿ ತಿಳಿದ ಶಾಸಕ ಸಿಮೆಂಟ್ ಮಂಜು ಆಸ್ಪತ್ರೆಗೆ ತೆರಳಿ ಮರಣೋತ್ತರ ಪರೀಕ್ಷೆ ಶೀಘ್ರ ಆಗುವಂತೆ ನೋಡಿಕೊಂಡ್ರು. ಅಲ್ಲದೆ ಸರ್ಕಾರದಿಂದ 2 ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು. ಘಟನೆ ಸಂಬಂಧ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಬ್ಬ ಕೆಳಗಡೆ ಹೋದಂತೆ ಇನ್ನೊಬ್ಬ ಇಟ್ಕೊಳಕ್ ಹೋಗಿರೋದು. ಯಾವ ಕೆರೆ ಅದು? ಅಲ್ಲಿ ಮೂರು ಕೆಳಗಿದೆ ಜೋಡಿ ಕೆರೆ. ಹೋಗ್ಬೇಕಾದ್ರೆ ಹುಡುಗರು ಸಣ್ಣ ಹುಡುಗರು ಕರೆಕ್ಟು ಕೂಟ್ಬಿಟ್ಟು ಬಂದಿದ್ದಾರೆ ಕರ್ಕೋಗ್ಬೇಕು. ಹೋಗೋದ್ರೊಳಗೆ ಇಮಿಡಿಯೇಟ್ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಿಸ್ಬೋದು ಅಂತ ಹಸು ಕೆರೆ ತೊಳೆ ಇದು ಹೋಗಿದೆ, ಹಸು ಕೆರೆ ಒಳಗೆ ಹೋಗಿದೆ, ಎಳ್ಕೊಳಕ್ಕೆ ಹೋಗಿದ್ದಾರೆ, ಹಸು ಜೊತೆ ಹೋಗಿ 2 ಜನ ಸಭಾ ಹೋಗಿದ್ದಾರೆ. ಇಲ್ಲ ಅದೇ ಥರ ಆಗಿರೋದು, ಅದೇ ಥರ ಮಾಡಿ ಏನು ಮಾಡ್ಬೋದು, ಎಷ್ಟು ಕೂಡ ಹೋಗ್ತಾರೆ ಅಷ್ಟಕ್ಕೆ ಎಲಿಜಿಬಲ್ ಆಗಿ ಮಾಡ್ಕೊಡ್ಬೇಕಪ್ಪ. ನಾನು DSP ಹತ್ರ ಮಾತಾಡಿದ್ದೀನಿ. ಇಲ್ಲ ಇದು ಹುಡುಗರು ಪಾಪ, ಈ ಹುಡುಗರು ಇವತ್ತೇನಾಗಿದೆ PUC ಹುಡುಗರು ಮತ್ತು ಎಕ್ಸಾಮ್ ಇತ್ತಿಲ್ಲ ಅಂತೇಳಿ ಹುಡುಗರು ಎಲ್ಲ PUC ಹುಡುಗರು ಇರಲಿ. ಅದಲ್ಲ, ಈಗ ನಾನು 2 ಜನ ಸ್ಟೂಡೆಂಟ್ಸು ಇವತ್ತು ರಜೆ ಇತ್ತು ಅಂತೇಳಿ ಹಸು ತೊಳೆಯೋಕ್ಕೆ ಹೋಗಿ ಒಂಚೂರು 2 ಜನಕ್ಕೆ ಅದೊಂಚೂರು ಅಲ್ಲ, ಅದೇ ನಾನು ಇದ್ದೀನಿ, ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ನಿಮ್ಮದೇ ಫಾರ್ಮಾಲಿಟೀಸ್ ಒಂಚೂರು ಬೇಗ ಕಂಪ್ಲೀಟ್ ಮಾಡಿ ಮಾಡಿ ಕ್ಲಿಯರ್ ಮಾಡ್ತೀವಿ. ಆಯ್ತು. ಮಿಥುನ್ ಮತ್ತು ಭರತ್ ಅಂತಕ್ಕಂಥ 2 ಯುವಕರು PUC ಓದ್ತಿರ್ತಕ್ಕಂಥವ್ರು ಬೆಳಗ್ಗೆ ಈ ಹಸುನ ಏನೋ ಕೆರೆಗೆ ಹೋಯ್ತು ಎಳ್ಕೊಳಕ್ಕೆ ಅಂತ ಹೋಗಿ ಮತ್ತೆ ಏನೋ ಕೃಷಿ ಕೆಲಸಕ್ಕೇನೋ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಪಾಪ 2 ಕೂಡ ಒಬ್ಬಂತ ಇದು ಮಾಡೋಕ್ಕೆ ಇನ್ನೊಬ್ಬ ಹೋಗಿ 2 ಜನರು ಕೂಡ ಸಾವಿಗೀಡಾಗಿರ್ತಕ್ಕಂಥದ್ದು ಭಾರಿ ದುಃಖಕರವಾದಂಥ ಸಂಗತಿ. ತಂದೆ ತಾಯಿಗೆ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರಾಗಿದ್ದಾರೆ. ಇರ್ತಕ್ಕಂಥ ಒಬ್ಬೊಬ್ಬರು ಮಕ್ಕಳುಗಳು ಈ ರೀತಿಯಾಗಿ ಒಂದು ರೀತಿ ಕುಟುಂಬನೇ ಬೀದಿಗೆ ಬರ್ತಕ್ಕಂಥ ವಾತಾವರಣ ಆಗಿದೆ. ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಬಡ ಕುಟುಂಬಗಳಿಗೆ ಏನಾದರೂ ಕೂಡ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಅದೇ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಇರೋದ್ರಿಂದ ಕೃಷಿ ಇಲಾಖೆ ವತಿಯಿಂದ ಕೂಡ ಪರಿಹಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೀನಿ. ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೀನಿ. ಆ ಬಡ ಕುಟುಂಬಕ್ಕೆ ಕನಿಷ್ಠ 10 ಲಕ್ಷನಾದರೂ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ನಮ್ಗೆ ಒತ್ತಾಯ ಇದೆ. ಅವಕಾಶ ಸಿಕ್ಕಿದರೆ ಅಧಿವೇಶನದಲ್ಲಿ ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಈ ಬಡ ಕುಟುಂಬಗಳಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.